ಎಲ್ರಿಗೂ ನಮಸ್ಕಾರ. ನಾನು ಅರುಣ. ನಮ್ಮ ಇವತ್ತಿನ ಪಯಣ ನಾನು ನಮ್ಮ ಅತ್ತೆಮ್ಮ ಬ್ಯಾತಾಳಮ್ಮ ಟೆಂಪಲ್. ಇದು ಮೈಸೂರು ಬನ್ನೂರು ರೋಡಿಂದ ಬೂತ್ನಹಳ್ಳಿ ಅಂತೇನೋ ಬರುತ್ತೆ ಆ ಹಳ್ಳಿ. ನಿಮ್ಗೆ ಸರಿಯಾಗಿ ಗೊತ್ತಿಲ್ಲ, ಜ್ಞಾಪನ ಇಲ್ಲ. ನಾನು ಇದೇ ಫಸ್ಟ್ ಟೈಮ್ ಹೋಗಿದ್ದು. ಅಲ್ಲಿ ರೈಟ್ ತೊಗೊಂಡ್ರೆ ಒಳಗಡೆ ಹಳ್ಳೀಲಿ ನಮ್ಮ ಅತ್ತೆಮ್ಮ ಅವರ ಅತ್ತೆ ಕಾಲದಲ್ಲಿ ಹೋಗ್ತಾಯಿದ್ರಂತೆ ಈ ದೇವಸ್ಥಾನಕ್ಕೆ. ಅವ್ರು ಸ್ವಲ್ಪ ಕನ್ಫ್ಯೂಸ್ ಆಗಿದ್ದರು. ನಾನು ಇಲ್ಲಿ ದೇವ್ರಿಗೆ ಹತ್ರ ವರ ಕೇಳ್ತಾರೆ, ಹೂವಿನ ವರ. ನಾನು ಕೇಳ್ತಾಯಿದ್ದೆ, ದೇವ್ರು ಹೂವಿನ ವರ ಕೊಡ್ತು ನನಗೆ. ನಮ್ಮ ಅತ್ತೆಮ್ಮ ಅವ್ರ ಅತ್ತೆ ಕಾಲದಲ್ಲಿ ಹೋಗ್ತಾಯಿದ್ರಂತೆ. ಸುಮಾರು ವರ್ಷ ಆದಮೇಲೆ ಇಲ್ಲಿ ಕರ್ಕೊಬಂದಿದ್ರು. ನಾನು ಇದೇ ಫಸ್ಟ್ ಟೈಮ್ ಬಂದಿದ್ದು. ಇದು ಹೂವಿನ ಪ್ರಸಾದ. ಆಮೇಲೆ ಬಳೆನೂ ಸಿಕ್ತು, ಪುರೋಹಿತರು ಬಳೆನೂ ಕೊಟ್ಟರು. ಈ ಥರ ತುಂಬ ಮನ್ಸಿಗೆ ತುಂಬ ಪಾಸಿಟಿವ್ ಎನರ್ಜಿ ಸಿಕ್ತು. ತುಂಬ ಇಷ್ಟ ಆಯಿತು. ಒಂಥರ ಹಳ್ಳಿ ನೇಚರ್. ತುಂಬ ನಾವು ಚಿಕ್ಕ ವಯಸ್ಸಲ್ಲಿ ಜಾತ್ರೆಗೆಲ್ಲ ಹೋಗ್ತೀವಲ್ಲ, ಆ ಥರ ಇತ್ತು ದೇವಸ್ಥಾನ ಎಲ್ಲ. ತುಂಬ ಚೆನ್ನಾಗಿತ್ತು. ಅದಾದಮೇಲೆ ಪ್ರಸಾದ ನಾವೇ ತಟ್ಟೆ ತೊಗೊಂಡೋಗಿ ಬಡಿಸ್ಕೊಂಡು ಮತ್ತು ನಾವೇ ತಟ್ಟೆ ತೊಳೆದು ಇಟ್ಬಿಟ್ಟು ಬರಬೇಕು. ಅಂದ್ರೆ ಏನು ಕಂಡೀಷನ್ ಅಂದರೆ, ಪ್ರಸಾದನ ಮಾತ್ರ ವೇಸ್ಟ್ ಮಾಡೋಂಗಿಲ್ಲ. ಅಲ್ಲೊಬ್ಬರು ತಾತ ಕೋಲ್ ಹಿಡ್ಕೊಂಡು ನಿಂತಿದ್ರು. ಒಂಚೂರು ಅನ್ನ ವೇಸ್ಟ್ ಮಾಡೋಂಗಿಲ್ಲ. ಅಲ್ಲೇ ಊಟ ಮಾಡಿಸಿ ತಟ್ಟೆನ ನೀಟಾಗಿ ತೊಳೆದಿಟ್ಬಿಟ್ಟು ಹೋಗಬೇಕು. ಮತ್ತು ಸೆಲ್ಫಿ ಗಿಲ್ಫಿ ತೊಗೊಂಡು